ಸ್ನೇಹಿತರೆ, ನಟಿ ಶೋಭಿತಾ ಕೇಸ್ ದಿನದಿಂದ ದಿನಕ್ಕೆ ಒಂದು ತಿರುವು ಪಡೆದುಕೊಳ್ತಾ ಇದೆ. ಇವರ ಸಾವು ಆತ್ಮಹತ್ಯೆಯೋ ಕೊಲೆಯೋ? ಬ್ರಹ್ಮ ಗಂಟಿಗೆ ಬಿಗಿಯಾಯ್ತಾ 3 ಗಂಟು? ಅಂದ್ರೆ ನಟಿ ಶೋಭಿತಾ ಸಾವಿಗೆ ಮದುವೆಯೇ ಕಾರಣವಾಯ್ತಾ? ನಿಜಕ್ಕೂ ಇವರ ಪತಿ ಗಂಡಸೇ ಅಲ್ವಾ? ಏನಿದು ಸುದ್ದಿ? ಏನು ಓಡಾಡ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ? ನಿಜಕ್ಕೂ ಏನಾಗ್ತಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಇವರ ಸಾವಿಗೆ ಸಂತಾಪ ಸೂಚಿಸಿ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ನಟಿ ಶೋಭಿತಾ ಶಿವಣ್ಣ ಅವರು ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಸಾವು ಅನೇಕರಿಗೆ ಶಾಕಿಂಗ್ ಎನಿಸಿದೆ. ಮದುವೆಯಾಗಿ ಇನ್ನು 2 ವರ್ಷ ತುಂಬಿದೆ ಅಷ್ಟೇ, ಆಗಲೇ ಜೀವನ ಕೊನೆ ಮಾಡಿಕೊಳ್ಳುವ ನಿರ್ಧಾರಕ್ಕೆ ಅವರು ಬಂದಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿ ಹೈದರಾಬಾದ್ನ ಗಚ್ಚಿಬೌಲಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ ಮೂಲಕ ಜನಮನ್ನಣೆ ಗಳಿಸಿದ ಖ್ಯಾತ ನಟಿ ಶೋಭಿತಾ ಶಿವಣ್ಣ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಕಳೆದ 2 ವರ್ಷಗಳ ಹಿಂದೆ ಮದುವೆಯಾಗಿ ಹೈದರಾಬಾದ್ನಲ್ಲಿ ಸೆಟಲ್ ಆಗಿದ್ದ ನಟಿ ಶೋಭಿತಾ ಆತ್ಮಹತ್ಯೆ ಮಾಡಿಕೊಳ್ಳುವವರಲ್ಲ. ಸಾವಿನ ಕಾರಣ ಬೇರೆ ಇರಬಹುದು ಎಂದು ನಟಿಯ ಆಪ್ತ ಬಳಗ ಅನುಮಾನ ವ್ಯಕ್ತಪಡಿಸಿತ್ತು. ಇದೀಗ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ವೈದ್ಯರು ಸಾವಿನ ಅಸಲಿ ವಿಷಯ ಬಿಚ್ಚಿಟ್ಟಿದ್ದಾರೆ. ಇದು ಆತ್ಮಹತ್ಯೆಯೋ ಶೋಭಿತಾ ನಿಧನರಾಗಿದ್ದಾರೆ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ. ಅಂದರೆ ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ಖಚಿತಪಡಿಸಿದ್ದಾರೆ. ಇನ್ನು ಶೋಭಿತಾ ಅವರು ಮದುವೆಯಾದ ಬಳಿಕ ಹೈದರಾಬಾದ್ನಲ್ಲಿ ಪತಿಯ ಜೊತೆ ನೆಲೆಸಿದ್ರು. ಅಪಾರ್ಟ್ಮೆಂಟ್ನಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಸಾವಿನ ಬಗ್ಗೆ ಹಲವು ಅನುಮಾನಗಳು ಮೂಡಿದ್ದವು. ಯಾರಾದರೂ ನಟಿಯನ್ನ ಹತ್ಯೆ ಮಾಡಿರಬಹುದೇ ಎಂಬ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಆದರೆ ಶೋಭಿತಾ ಅವರ ದೇಹದ ಮೇಲೆ ಯಾವುದೇ ಗಾಯದ ಗುರುತುಗಳು ಕಾಣಿಸಿಲ್ಲ. ಹಾಗಾಗಿ ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಎಂಬುದು ಖಚಿತವಾಗಿದೆ. ಇನ್ನು ಶೋಭಿತಾ ಸಾವಿನ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆ ಆರಂಭಿಸಿದ್ದಾರೆ. ಇನ್ನು ಶೋಭಿತಾ ಬರೆದಿದ್ದರು ಎನ್ನಲಾದ ಸೂಸೈಡ್ ನೋಟ್ ಕೂಡ ಲಭ್ಯವಾಗಿದೆ. ನೀನು ಸಾಯಬಹುದು ಅಂದ್ರೆ ನೀನು ಸಾಯಬಹುದು ಎಂದು ಇದರಲ್ಲಿ ಬರೆಯಲಾಗಿದೆ. ಅಲ್ಲದೆ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿದೆ ಎಂದು ಸಹ ಬರೆಯಲಾಗಿದ್ದು, ಈ ಸಾಲುಗಳು ಅರ್ಥ ಏನು ಎಂಬುದನ್ನ ಪತ್ತೆ ಹಚ್ಚಲಾಗುತ್ತಿದೆ. ನಟಿಯ ಆತ್ಮಹತ್ಯೆ ಸಂಬಂಧಿಸಿದಂತೆ ನೆರೆಹೊರೆಯವರಿಂದ ಪೊಲೀಸರು ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಇನ್ನು ಶೋಭಿತಾ ಅವರ ಸಂಸಾರದಲ್ಲಿ ಏನಾದರೂ ಬಿರುಕು ಮೂಡಿತ್ತ ಎಂಬುದನ್ನು ಕೂಡ ಪತ್ತೆ ಹಚ್ಚಲಾಗ್ತಿದೆ. ಇನ್ನು ಈ ಮೂಲಗಳ ಪ್ರಕಾರ ಅಂದ್ರೆ ಈಗ ಬ್ರಹ್ಮಗಂಟು ನಟಿ ಶೋಭಿತಾ ಅವರ ಫ್ರೆಂಡ್ಸ್ ಹೇಳುವ ಪ್ರಕಾರ, ಅಂದ್ರೆ ಮೂಲಗಳ ಪ್ರಕಾರ, ಆಪ್ತರ ಪ್ರಕಾರ, ನಟಿ ಗಂಡ ಅವರು ಮದುವೆಗೂ ಮುಂಚೆ ನಾವು USA ಹೋಗಿ ಸೆಟಲ್ ಆಗೋಣ ಅಂತ ಹೇಳಿದ್ದರಂತೆ. ಆದರೆ ಅವರು ಯಾವುದೇ ಕಾರಣಕ್ಕೂ USA ಶೋಭಿತಾ ಅವರನ್ನ ಕರೆದುಕೊಂಡು ಹೋಗಿಲ್ಲ ಅಂತ ಹೇಳಲಾಗ್ತಿದೆ. 6 ತಿಂಗಳ ಕಾಲ ಗಂಡ USA ಇದ್ದರೆ ನಟಿ ಅವರು ತಮ್ಮ ಊರಿನಲ್ಲಿ ಇದ್ದರು ಅಂತ ಹೇಳಲಾಗ್ತಿದೆ. 6 ತಿಂಗಳ ಮಾತ್ರ ಸಂಸಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೂ ಕೂಡ ಅವರಿಗೆ ಯಾವುದೇ ಒಂದು ಕಾರಣಕ್ಕೆ ಬೇಸರವಿತ್ತು. ಗಂಡನಿಂದ ಸುಖ ಸಿಗುತ್ತಿರಲಿಲ್ಲ, ಗಂಡನ ಒಂದು ಸರಿಯಾಗಿ ಇರಲಿಲ್ಲ, ಗಂಡನ ಒಂದು ಪ್ರೀತಿ ಸರಿಯಾಗಿ ಸಿಕ್ಕಿಲ್ಲ, ಅಥವಾ ಗಂಡನಿಂದ ಒಂದು ತೊಂದರೆಗೆ ಈಡಾಗಿದ್ರು ಅಂತ ಆಪ್ತ ಮೂಲಗಳು ಹೇಳ್ತಾ ಇವೆ. ಯಾಕಂದ್ರೆ ಗಂಡನ ಸುಖನೇ ಸಿಕ್ಕಿಲ್ಲ ಅಂದ ಮೇಲೆ ಮದುವೆಯಾದ್ರೂ ಪ್ರಯೋಜನ ಇಲ್ಲ. ಆ ಒಂದು ಕಾರಣಕ್ಕೆ ಅವರು ಖಿನ್ನತೆಗೆ ಜಾರಿದ್ರು ಅಂತ ಆಪ್ತ ಮೂಲಗಳು ತಿಳಿಸಿವೆ. ಅಂದ್ರೆ ಗಂಡನು ಗಂಡಸೇ ಅಲ್ವಾ ಅಂತ ಒಂದಿಷ್ಟು ಜನರು ವ್ಯಕ್ತಪಡಿಸ್ತಾ ಇದ್ದಾರೆ, ಆದ್ರೆ ಖಚಿತಪಡಿಸಿಲ್ಲ. ಆದ್ರೆ ಮೂಲಗಳ ಪ್ರಕಾರ ಈ ಒಂದು ಕಾರಣದಿಂದ ಅವರು ಡಿಪ್ರೆಷನ್ಗೆ ಹೋಗಿದ್ರ ಅಂತ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ನಟಿ 6 ತಿಂಗಳು ಅಲ್ಲಿ 6 ತಿಂಗಳು ಇಲ್ಲಿ ಇರುವುದರಿಂದ ನಟಿಯ ಸಂಸಾರದಲ್ಲಿ ಬಿರುಕು ಮೂಡಿತ್ತು. ಅದೇ ಕಾರಣಕ್ಕೆ ನಟಿಯ ಒಂದು ಸಂಸಾರದಲ್ಲಿ ಸರಿಯಾಗಿ ಇರಲಿಲ್ಲ ಎಲ್ಲವೂ ಅಂತ ಹೇಳಲಾಗ್ತಿದೆ. ನಿಜವಾಗೂ ಒಂದು ಹೆಣ್ಣಿಗೆ ಗಂಡನೇ ಇಲ್ಲ. ಸೊ ಆ ಗಂಡನ ಪ್ರೀತಿ ಸಿಗದಿದ್ದಾಗ ಹೆಂಡತಿ ಈ ರೀತಿ ಮಾಡಿಕೊಳ್ಳುವುದು ಸಹಜ ಅಂತ ಎಲ್ಲರೂ ಕೂಡ ಅಂದ್ರೆ ಆಪ್ತ ಮೂಲಗಳು ತಿಳಿಸ್ತಾ ಇದೆ. ಈ ಬಗ್ಗೆ ನೀವೇನಂತೀರಾ? ಇವರು ಮಾಡಿಕೊಂಡಿರುವ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ.